ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಒಂದು ಜನಪದ ಕಥೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಕಾಸಿಗೊಂದು ಸೇರು ಅನ್ನುವಂತಹ ಜನಪದ ಕಥೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಈ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರ್ತಕ್ಕಂತಹ ಈ ಪ್ರಸ್ತುತ ಜಾನಪದ ಕಥೆಯನ್ನ ನಾವು ಗಮನಿಸೋದಾದ್ರೆ, ನೋಡಿ, ಪ್ರಸ್ತುತ ಕಾಸಿಗೊಂದು ಸೇರು ಜಾನಪದ ಕಥೆಯನ್ನ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಸಮಗ್ರ ಜನಪದ ಕಥೆಗಳ ಭಾಗ 2ರ ಕೃತಿಯಿಂದ ಆರಿಸಲಾಗಿದೆ. ಯಾಕೆಂದ್ರೆ ನಿಮ್ಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳಿ 10 ಅಂಕದ ಪ್ರಶ್ನೆಗಳನ್ನ ಕೇಳಿ ಈ ಸಾಲನ್ನ ನೀವು ಬರೆದ್ರೆ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತಕ್ಕಂಥದ್ದು ನನ್ನ ತರಗತಿ ಉದ್ದೇಶ. ಹಾಗೆ ಆಶಯವನ್ನ ಗಮನಿಸ್ತಾ ಹೋಗೋಣ. ನೋಡಿ, ಮನುಷ್ಯನಿಗೆ ಎಂತಹ ಸಂದರ್ಭ ಬರಲಿ, ಎಂತ ಸಂದರ್ಭದಲ್ಲೂ ಕೂಡ ಆತುರ ಪಡಬಾರ್ದು, ಚೆನ್ನಾಗಿ ವಿವೇಚಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ ಕತೆ. ಹಾಗೇನೆ ಸರಿಯಾಗಿ ನಡೆಯಬಲ್ಲವನೇ ಬುದ್ಧಿಶಾಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವನೇನು ವಿದ್ಯಾವಂತನಾಗಬೇಕಾಗಿಲ್ಲ ಅಥವಾ ಅದರ ನಿಯಮನೂ ಕೂಡ ಇಲ್ಲ. ಅವನು ಬೇಕಾಗಿರ್ತಕ್ಕಂಥದ್ದು ಜಾಣ್ಮೆ, ಬುದ್ಧಿವಂತಿಕೆ. ನೋಡಿ, ಈ ಜಾಣ್ಮೆ ಮತ್ತೆ ಬುದ್ಧಿವಂತಿಕೆಗೆ ಯಾವುದೇ ರೀತಿಯಾದಂತಹ ಬಡವ ಶ್ರೀಮಂತ ಅನ್ನುವಂತಹ ಭೇದ ಭಾವವಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಬದುಕನ್ನ ಹಸನು ಮಾಡಲು ಅಥವಾ ಶ್ರಮ ಪಡುವ ಛಲವಿರಬೇಕಷ್ಟೇ. ನಮ್ಮ ಬದುಕನ್ನ ನಾವು ಚೆನ್ನಾಗಿ ನಡೆಸ್ಬೇಕಂತ ಅಂದ್ರೆ ಅದಕ್ಕೆ ಶ್ರಮ ಅಂತಕ್ಕಂಥದ್ದು ಬಹುಮುಖ್ಯ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರೆ, ಹಾಗೆ ತನ್ನ ಜೀವವನ್ನ ಉಳಿಸಿಕೊಳ್ಳಲು ಈ ಜನಪದ ಕಥೆಯಲ್ಲಿ ಅನೇಕ ಪಾತ್ರಗಳು ಬರ್ತಾ ಹೋಗ್ತವೆ. ಇಲ್ಲಿ ತನ್ನ ಜೀವವನ್ನ ಉಳಿಸಿಕೊಳ್ಳಲು ಪಡುವಂತಹ ಪರಿಪಾಠಲಿದೆಯಲ್ಲ, ಅದನ್ನ ಈ ಒಂದು ಕಥೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಕಥೆಯಲ್ಲಿ ಅನೇಕ ಪಾತ್ರಗಳು ಬರ್ತವೆ. ಬಹುಮುಖ್ಯವಾಗಿರ್ತಕ್ಕಂತಹ ಪಾತ್ರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೇನೆ. ನೋಡಿ, ಪಾತ್ರ ಪರಿಚಯ ಹೀಗಿದೆ. ಅವಿವೇಕಿ ರಾಜ, ಅಜ್ಞಾನಿ ಮಂತ್ರಿ, ಸನ್ಯಾಸಿ, ಶಿಷ್ಯ, ಕಳ್ಳ, ಕಳ್ಳನ ಹೆಂಡತಿ, ಶ್ರೀಮಂತ, ಉಪ್ಪಾರ, ಊರಿನ ನರ್ತಕಿ, ಅಕ್ಕಸಾಲಿಗ, ಇದ್ದಿಲು ಮಾರುವವನು. ಇಷ್ಟು ಪಾತ್ರಗಳು ಇಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಪ್ರಮುಖ ಅಂಶಗಳಲ್ಲೇನೆ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದನ್ನ ನಾನು ತಿಳಿಸಿದ್ದೀನಿ. ಈಗ ನೇರವಾಗಿ ನಾನು ಕಥೆಯನ್ನ ಪ್ರಾರಂಭ ಮಾಡ್ತೀನಿ. ನೋಡಿ, ನೀವು ಪರೀಕ್ಷೆಯಲ್ಲಿ 10 ಅಂಕ 5 ಅಂಕದ ಪ್ರಶ್ನೆಗಳು ಕೇಳಿದ್ರೆ ನಾನು ಮಧ್ಯದಲ್ಲಿ ನಿಮ್ಗೆ ಪ್ರಶ್ನೆಗಳನ್ನು ಕೂಡ ಹೇಳಿ ನಾನು ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೇನೆ. ನೋಡಿ, ಒಂದು ಪಟ್ಟಣ, ಆ ಪಟ್ಟಣವನ್ನ ಅಥವಾ ಒಂದು ರಾಜ್ಯ, ಆ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅವಿವೇಕಿ ರಾಜ ಮತ್ತು ಅಜ್ಞಾನಿ ಮಂತ್ರಿ ಅಂತಕ್ಕಂತಹ ಈ ಇಬ್ಬರು ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ರಾಜ್ಯದಲ್ಲಿ ಅಥವಾ ಅವಿವೇಕಿ ರಾಜನ ಪಟ್ಟಣದಲ್ಲಿ ಯಾವ ಪದಾರ್ಥವನ್ನ ತೆಗೆದುಕೊಂಡ್ರು ಕೂಡ ಕಾಸಿಗೊಂದು ಸೇರು. ಒಂದು ಕಾಸು ಕೊಟ್ರೆ ಒಂದು ಸೇರು ಅಕ್ಕಿ ಸಿಗುತ್ತೆ, ಒಂದು ಕಾಸು ಕೊಟ್ರೆ ಇಲ್ಲ ಒಂದ್ ಕಡೆ ಒಂದು ಸೇರು ಇಲ್ಲಿ ಕಸ್ತೂರಿ ಸಿಗುತ್ತೆ ಅನ್ನುವಂಥದ್ದು. ಕಾಸು ಏನಾದ್ರೂ ಕೊಡು, ಒಂದ್ ಕಾಸು ಕೊಟ್ರೆ ಒಂದು ಸೇರು. ಈ ರೀತಿ ಇರ್ತಕ್ಕಂತಹ ಪಟ್ಟಣಕ್ಕೆ ಒಮ್ಮೆ ಒಬ್ಬ ಸನ್ಯಾಸಿ ಮತ್ತೆ ಅವನ ಶಿಷ್ಯ ಬರ್ತಾರೆ. ಅವನ ಶಿಷ್ಯ ಇಬ್ರು ಕೂಡ ಇಲ್ಲಿ ಇನ್ನೊಂದು ಗಮನಿಸ್ತಾ ಹೋಗ್ಬೋದು. ಅವಿವೇಕಿ ರಾಜನ ಪಟ್ಟಣದಲ್ಲಿ ಒಂದು ಧರ್ಮಶಾಲೆ ಇರುತ್ತೆ. ಯಾರೇ ಬಂದ್ರು ಕೂಡ ಅಲ್ಲಿ ಉಳ್ಕೋಬಹುದು, ಅಲ್ಲಿದ್ದು ಮತ್ತೆ ಅವರು ಬೇಕಾದ್ರೆ ಎಲ್ಲ ಬೇರೆ ಊರಿಗೆ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಶಿಷ್ಯ ಮತ್ತು ಅಥವಾ ಸನ್ಯಾಸಿ ಮತ್ತು ಶಿಷ್ಯ ಇಬ್ರು ಕೂಡ ಧರ್ಮಶಾಲೆಯಲ್ಲಿ ಉಳ್ಕೊಳ್ತಾರೆ. ಅವಿವೇಕಿ ರಾಜನ ಪಟ್ಟಣದ ಧರ್ಮಶಾಲೆಯಲ್ಲಿ ಶಿಷ್ಯ ಮತ್ತು ಸನ್ಯಾಸಿ ಇಬ್ರು ಉಳ್ಕೊಂಡಿದ್ದಾರೆ. ಸರಿ, ಈಗ ಗುರುಗಳು ಏನ್ ಮಾಡಿದ್ರು, ಶಿಷ್ಯನಿಗೆ ಹೇಳಿದ್ರು, ನೋಡಪ್ಪ ಶಿಷ್ಯ, ಹೋಗಿ ಏನಾದ್ರೂ ಅಡಿಗೆ ಪದಾರ್ಥವನ್ನ ಕೊಂಡ್ಕೊಂಡ್ ಬಾ ಅಂತ. ಸರಿ, ಏನ್ ಮಾಡೋದು? ಸನ್ಯಾಸಿ ಹೇಳಿದ್ಮೇಲೆ ಶಿಷ್ಯ ಏನ್ ಮಾಡ್ದ, ಆಯ್ತು ಅಂತ ಹೇಳಿ ಬರ್ತಾ ಇದ್ದಾನೆ.
ಇಲ್ಲಿ ಶಿಷ್ಯ ಏನ್ ಮಾಡ್ತಾ ಇದ್ದಾನೆ, ಆ ಪೇಟೆಯ ಬೀದಿಯಲ್ಲಿ ಅಥವಾ ಅಂಗಡಿಯ ಬೀದಿಯಲ್ಲಿ ಬರ್ತಾ ಇದ್ದಾನೆ. ಅಲ್ಲಿ ಬರ್ತಿರ್ಬೇಕಾದ್ರೆ ಕೆಲವೊಂದು ವಸ್ತುಗಳ ಬೆಲೆಯನ್ನ ಕೇಳ್ತಾನೆ, ಕಾಸಿಗೊಂದು ಸೇರು. ಈಗ ಶಿಷ್ಯನಿಗೆ ಏನಾಗೋಯ್ತು, ಅನುಮಾನ ಹುಟ್ಟೋದು ಪ್ರಾರಂಭ ಆಗೋಯ್ತು. ಇಲ್ಲೇ ಇದೆಂತಹ ರಾಜ್ಯನಪ್ಪ ಇದು, ಇದೆಂತಹ ಪಟ್ಟಣ, ಕಾಸಿಗೊಂದ್ ಸೇರ, ಒಂದ್ ಕಾಸು ಕೊಟ್ರೆ ಒಂದ್ ಸೇರ ಅಂತ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸರಿ, ಒಂದ್ ಕಡೆ ಅವನಿಗೆ ಅನುಮಾನದ ಜೊತೆಗೆ ಕುತೂಹಲ ಕೂಡ, ಹೌದಾ ಅಂತ. ಸರಿ, ಇನ್ನೇನ್ ಮಾಡೋದು, ಒಂದ್ ಕಡೆ ಅಯ್ಯೋ ಅಲ್ಲಿ ಶಿಷ್ಯ ಅನ್ಕೊಳ್ತಾ ಇದ್ದಾನೆ, ಇದು ಎಂತಹ ಹುಚ್ಚರಪ್ಪ ಇವನು, ಈ ಅಂಗಡಿಯವನಿಗೇನೋ ಹುಚ್ಚು ಹಿಡಿದಿರ್ಬೇಕು, ಅಲ್ಲ ಏನೇ ಕೇಳಿದ್ರು ಕಾಸಿಗೊಂದ್ ಸೇರು ಅಂತ ಹೇಳ್ತಾ ಇದನ್ನ ಅಂತ ಹೇಳಿ ಶಿಷ್ಯ ಏನ್ ಮಾಡ್ದ, ಸರಿ ಗುರುಗಳು ಹೇಳ್ದ ಹಾಗಾಯ್ತಪ್ಪ, ನಿನ್ನ ಹೊಟ್ಟೆ ತಣ್ಣಗಿರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಡಿಗೆ ಪದಾರ್ಥ ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅದನ್ನೆಲ್ಲವನ್ನ ಕೊಂಡ್ಕೊಳ್ತಾ ಇದ್ದಾನೆ. ಉದಾಹರಣೆಗೆ ಅಕ್ಕಿ, ಬೇಳೆ, ತುಪ್ಪ, ಸಕ್ಕರೆ, ರವೆ, ಬೆಲ್ಲ, ತರಕಾರಿ, ಹೀಗೆ ಎಲ್ಲವನ್ನ ತೆಗೆದುಕೊಂಡು ಒಂದು ಮೂಟೆ ಕಟ್ಕೊಂಡು ಸೀದಾ ಗುರುವಿನ ಹತ್ರ ಬಂದ, ಅಂದ್ರೆ ಸನ್ಯಾಸಿ ಬಳಿ ಬಂದ. ಸರಿ, ಸನ್ಯಾಸಿ ಈಗ ಕೇಳ್ತಾ ಇದ್ದಾನೆ, ಏನೋ ಇಷ್ಟೆಲ್ಲ ಪದಾರ್ಥಗಳನ್ನ ತಂದಿದ್ದೀಯಾ ಅಂತ ಕೇಳಿದಾಗ, ಆಗ ಇಲ್ಲ ಒಂದ್ ಕಡೆ ಶಿಷ್ಯ ಹೇಳ್ತಾನೆ, ನೋಡು ಏನಾದ್ರೂ ತಗೊಳ್ಳಿ ಈ ಪಟ್ಟಣದಲ್ಲಿ ಗುರುಗಳೇ, ಕಾಸಿಗೊಂದು ಸೇರು, ಏನಾದ್ರೂ ತಗೋ ಅಂತ. ಓಹೋ, ಆಗ ಇಲ್ಲಿ ಸನ್ಯಾಸಿಗಳು ಯೋಚನೆ ಮಾಡ್ತಾರೆ, ಶಿಷ್ಯ ನೋಡಿಲಿ, ಇದು ಯಾಕೋ ನನಗೆ ನನ್ನ ಒಂದು ಗಮನಕ್ಕೆ ನನಗೆ ಯಾಕೋ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಯಾಕೆಂತಂದ್ರೆ ಏನಾದ್ರೂ ತಗೋ ಕಾಸಿಗೊಂದ್ ಸೇರು ಅಂತ ಅಂದಾಗ ಈ ಸನ್ಯಾಸಿಗೆ ಆಶ್ಚರ್ಯ ಆಗ್ತದೆ. ಓಹೋ, ಇದು ಯಾವತ್ತಿದ್ರು ಕೂಡ ಒಂದಲ್ಲ ಒಂದ್ ದಿವಸ ನಮ್ಗೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಇದು ಒಂದ್ ರೀತಿಯ ಅಪಾಯಕಾರಿ ಪಟ್ಟಣ, ನಾವಿಲ್ಲಿಂದ ಹೊರಟೋಗ್ಬಿಡೋಣ ಅಂತ ಮಾತಾಡ್ಕೊಳ್ತಾರೆ. ಆಗ ಶಿಷ್ಯ, ಅಲ್ಲ ಏನಾದ್ರೂ ತಗೊಳ್ಳಿ, ₹1 ಅಂತ ಹೇಳಿದಾಗ ಇಂತಹ ರಾಜ್ಯವನ್ನ, ಇಂತಹ ಪಟ್ಟಣವನ್ನ ಎಲ್ಲಾದ್ರೂ ಬಿಟ್ಟು ಹೋಗೋದುಂಟೆ, ಸರಿ ನೀವು ಹೊರಡಿ ಅಂತ ಹೇಳ್ಬಿಟ್ಟು ಗುರುಗಳು ಏನ್ ಮಾಡ್ತಾರೆ, ಸರಿ ಅವರನ್ನ ಬಿಟ್ಬಿಟ್ಟು ಅಂದ್ರೂ ಶಿಷ್ಯನಿಗೆಲ್ಲ ಒಂದ್ ಕಡೆ ಸನ್ಯಾಸಿಗೆ ಆ ಶಿಷ್ಯನನ್ನ ಬಿಟ್ಟು ಹೋಗಕ್ ಮನ್ಸಿಲ್ಲ, ಆದ್ರೂ ಕೂಡ ಅವ್ರು ಹೊರಟೋಗ್ತಾರೆ. ಸರಿ, ಇದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಇಲ್ಲಿ ಸನ್ಯಾಸಿ ಏನ್ ಮಾಡಿದ್ರು, ಅವ್ರ ಪಾಡ್ಗೆ ಅವರು ಹೋಗ್ತಾರೆ. ಆಗ ಶಿಷ್ಯ ಆರಾಮಾಗೆ ಏನು ಅವಿವೇಕಿ ರಾಜನ ಧರ್ಮಶಾಲೆಯಲ್ಲಿ ಉಂಡಾಡಿ ಗುಂಡನ್ ತರ ಚೆನ್ನಾಗಿ ಉಣ್ಕೊಂಡ್ ತಿನ್ಕೊಂಡು ಆರಾಮಾಗಿದ್ದಾನೆ. ಈಗಿರ್ಬೇಕಾದಂತಹ ಸಂದರ್ಭದಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ನಮಗೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳೋದಕ್ಕೆ ಮುಂಚೆ ನಿಮ್ಗೊಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಕಳ್ಳ ಸತ್ತ ಸಂದರ್ಭವನ್ನ ಬರೆಯಿರಿ ಅಂತಕ್ಕಂತಹ ಪ್ರಶ್ನೆ ಕೇಳ್ಬೋದು, ಅಥವಾ ಕಳ್ಳ ಸತ್ತ ಪ್ರಸಂಗ ಅಂತ ನಿಮ್ಗೆ 5 ಅಂಕಗಳ ಪ್ರಶ್ನೆಗಳನ್ನ ಕೇಳ್ಬೋದು. ಸರಿ, ಈಗ ಈ ಪಟ್ಟಣದಲ್ಲಿ ಒಬ್ಬ ಶ್ರೀಮಂತನ ಮನೆ ಇದೆ. ಈ ಶ್ರೀಮಂತನ ಮನೆ ಇರ್ಬೇಕಾದ್ರೆ ಆ ಶ್ರೀಮಂತನ ಮನೆಯ ಕಳ್ಳತನಕ್ಕೆ ಇಲ್ಲಿ ಕಳ್ಳ ಬಂದಿದ್ದಾನೆ. ಮನೆಯ ಹಿಂಬದಿಯ ಗೋಡೆಯನ್ನ ಹೊಡೆದು, ಆ ಗೋಡೆಯನ್ನ ಹೊಡಿತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಆ ಗೋಡೆ ಕುಸಿದು ಕಳ್ಳನ ಮೇಲೆ ಬೀಳುತ್ತೆ. ಆ ಕಳ್ಳನ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಗೋಡೆ ಏನಾಗಿದೆಯಪ್ಪ ಅಂತಂದ್ರೆ, ಕಳ್ಳ ಗೋಡೆಯನ್ನ ಹೊಡಿತಾ ಇರ್ಬೇಕಾದ್ರೆ ಆ ಗೋಡೆ ಆ ಕಳ್ಳನ ಮೇಲೆ ಬೀಳುತ್ತೆ. ಕಳ್ಳ ಅಲ್ಲಿ ಸಾವನ್ನಪ್ತಾನೆ. ಸಾವನ್ನಪ್ಪಂತಹ ಸಂದರ್ಭದಲ್ಲಿ ಆ ಸತ್ತಂತಹ ಸುದ್ದಿಯನ್ನ, ಕಳ್ಳ ಸತ್ತ ಸುದ್ದಿಯನ್ನ ಕೇಳಿದಂತಹ ಕಳ್ಳನ ಹೆಂಡತಿ ಒಂದೇ ಸಮನೆ ಓ ಅಂತ ಬಿಡ್ಕೊಂಡು ರಾಜನ ಹತ್ರ ಹೊರಟೋಗ್ತಾನೆ. ಏನು ರಾಜರೇ, ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸ್ಬೇಕು, ಹಾಗೆ ಹೀಗೆ ಅಂತ ಏನು ಹೊರಟ್ಲು. ಆಗ ರಾಜ ಕೇಳ್ದ, ಯಾಕಮ್ಮ ಏನಾಯ್ತು, ಯಾಕೆ ಹಿಂಗ್ ಓಡ್ ಬರ್ತಾ ಇದೀಯ ಅಂತ ಕೇಳಿದಾಗ, ಅಯ್ಯೋ ನೆನ್ನೆ ನನ್ ಗಂಡ ಶ್ರೀಮಂತನ ಮನೆಗೆ ಕಳ್ತನಕ್ಕೆ ಹೋಗಿದ್ದ. ಯಾರು ಹೇಳ್ತಾ ಇದಾರೆ ಇದನ್ನ ಅಂದ್ರೆ, ಕಳ್ಳನ ಹೆಂಡತಿ ಅವಿವೇಕಿ ರಾಜನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಶ್ರೀಮಂತರ ಮನೆಗೆ ಕಳ್ತನಕ್ಕೆ ಹೋಗಿದ್ದ, ಗೋಡೆ ಒಡೆದು ಒಳ ನುಗ್ಬೇಕಾದಂತ ಸಂದರ್ಭದಲ್ಲಿ ಗೋಡೆ ಬಿದ್ದು ನನ್ನ ಗಂಡ ಸತ್ತೋದ. ಇದು ಅನ್ಯಾಯ ಅಲ್ವೇ ಸ್ವಾಮಿ ಅಂತ. ಹೌದಾ, ಹಾಗಾದ್ರೆ ಗೋಡೆ ಸರಿಯಾಗಿ ಇಲ್ಲಿ ಕಟ್ಟಿದ್ದೆ ಇಲ್ಲಿ ಕಾರಣ ಅಂತ ಹೇಳ್ತಾಳೆ. ಯಾರು? ಕಳ್ಳನ ಹೆಂಡತಿ. ಹೇಳಿದ್ಮೇಲೆ ಹೌದು ಹೌದು ಹೇಳ್ತಾರೆ. ಸರಿ, ಹಾಗಾದ್ರೆ ನಾನು ನನ್ನ ಗಂಡನನ್ನ ಕಳ್ಕೊಂಡು ಇಲ್ಲಿ ಎಲ್ಲ ಒಂದ್ ಕಡೆ ನಾನು ವಿಧವೆಯಾಗಿದ್ದೇನೆ, ನನಗಿನ್ಯಾರ ದಿಕ್ಕು ಅಂತ ಒಂದೇ ಸಮ ರಾಜನ ಮುಂದೆ ತಲೆ ಚೆಚ್ಕೊಳ್ತಾ ಇದ್ದಾಳೆ ಕಳ್ಳನ ಹೆಂಡತಿ. ಎಷ್ಟರ ಮಟ್ಟಕ್ಕಪ್ಪ ಅಂದ್ರೆ, ಕಳ್ಳನ ಹೆಂಡತಿಯ ಮಾತಿಗೆ ರಾಜನ ಮನಸ್ಸೇ ಕರಗೋಯ್ತು ಆ ರೀತಿ. ಸರಿ, ಕೊನೆಗೆ ಏನ್ ಮಾಡೋದು, ರಾಜ ಅವಿವೇಕಿ ರಾಜ ಏನ್ ಮಾಡ್ದ, ಹೌದಾ ನನ್ನ ಪಟ್ಟಣದಲ್ಲಿ ಈ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ, ಸರಿ ಆಯ್ತು, ಯಾರು ಈ ಸಡಿಲವಾಗಿ ಈ ಗೋಡೆಯನ್ನ ಕಟ್ಟಿರ್ತಕ್ಕಂಥವ್ನು ಯಾರು ಏನು ಅಂತ ಅವನನ್ನ ವಿಚಾರಿಸೋಣ ಅಂತ ಹೇಳಿ
ಬರ್ತಾರೆ. ಅದು ಯಾರ ಮನೆ ಅಂತ ಗೊತ್ತಾದ್ಮೇಲೆ ಅದು ಊರಿನಲ್ಲಿರ್ತಕ್ಕಂತಹ ಒಬ್ಬ ಶ್ರೀಮಂತನ ಮನೆ. ಈಗ ಶ್ರೀಮಂತನಿಗೆ ಈಗ ಮರಣದಂಡನೆ ಆಗ್ಬೇಕು ಅಂತ ಹೇಳ್ತಾನೆ. ಈಗ ಶ್ರೀಮಂತನನ್ನ ಕರ್ಕೊಂಬನ್ನಿ, ಅವನಿಗೆ ಮರಣದಂಡನೆಯನ್ನ ವಿಧಿಸೋಣ ಅಂತ ಹೇಳಿ ಅವಿವೇಕಿ ರಾಜ ತನ್ನ ಸೇವಕರಿಗೆ ಹೇಳ್ತಾನೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಶ್ರೀಮಂತ ಬಂದವನು ಎಲ್ಲೋ ಒಂದ್ ಕಡೆ ರಾಜ ಇಲ್ಲಿ ಎಲ್ಲೋ ಒಂದ್ ಕಡೆ ಗುಡುಗ್ದ. ಏನಂತ ಹೇಳ್ತಾನೆ, ಎಲ್ಲವೋ ಶ್ರೀಮಂತ, ನಿನ್ನ ಮನೆಯ ಗೋಡೆ ಬಿದ್ದು ಕಳ್ಳ ಸತ್ತಿದ್ದಾನೆ. ಹೌದು, ಸರಿನಾ ಇಲ್ವಾ? ಹೌದು ಅಂತ ಶ್ರೀಮಂತ ಹೇಳ್ತಾನೆ. ಹೌದು, ಕಳ್ಳನಿಗೆ ಒಳ್ಳೆ ಶಿಕ್ಷೆ ಆಯ್ತಲ್ಲ ಅಂದಾಗ, ಕಳ್ಳನಿಗೆ ಎಲ್ಲ ಒಳ್ಳೆ ಶಿಕ್ಷೆ ಆಯ್ತು? ಕಳ್ಳತನ ಮಾಡೋದು ಒಂದು ಇಲ್ಲಿ ಕೆಲ್ಸ ತಾನೆ. 64 ವಿದ್ಯೆಗಳಲ್ಲಿ ಕಳ್ಳತನ ಮಾಡೋದು ಕೂಡ ಒಂದು ಕೆಲಸ ಅಂತ ಹೇಳ್ತಾ ಇದ್ದಾನೆ. ಕಳ್ಳತನ ಮಾಡಿಸಿಕೊಳ್ಳೋದು ಶ್ರೀಮಂತನ ಕೆಲಸ. ಈಗಿರ್ಬೇಕಾದ್ರೆ ಶಿಕ್ಷೆ ಯಾಕೆ ಅವನಿಗೆ ಈ ತರ ಶಿಕ್ಷೆ ಕೊಡ್ಬೇಕು? ನಿನಗೆ ಎಲ್ಲೋ ಒಂದ್ ಕಡೆ ಈ ಗಲ್ಲು ಶಿಕ್ಷೆಯನ್ನ ವಿಧಿಸ್ತೀನಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾನೆ ರಾಜ. ಸರಿ, ಇನ್ನೇನ್ ಮಾಡೋದು? ಅವಿವೇಕಿ ರಾಜನಿಗೆ ಸಿಟ್ಟು ಬಂತು. ಹಾಗೇನೆ ಪಟ್ಟಣದ ರಾಜನಾದಂತಹ ತನಗೆ ಈ ರೀತಿ ಬುದ್ಧಿ ಮಾಡು, ಯಾಕೆಂದ್ರೆ ಶ್ರೀಮಂತ ರಾಜನಿಗೆ ಬುದ್ಧಿ ಹೇಳ್ತಾ ಇರ್ತಕ್ಕಂಥದ್ರಿಂದ ಒಂದ್ ರೀತಿ ಕೋಪ ಬಂತು. ಕೊನೆಗೆ ಏನ್ ಮಾಡ್ತಾನೆ ರಾಜ, ಎಲ್ಲವೋ ಮೂರ್ಖ, ಕಳ್ಳತನ ಕೆಟ್ಟ ಕೆಲಸ ಅಂತ ಹೇಳ್ತೀಯ ಅಂತ ಹಾಗೆ ಹೀಗೆ ಅಂತ ಹೇಳಿ ನಿನ್ನ ಮನೆ ಗೋಡೆ ಬಿದ್ದು ಅವನೀಗ ಸಾವನ್ನಪ್ಪಿದ್ದಾನೆ, ಅವನ ಹೆಂಡತಿ ವಿಧವೆಯಾಗಿದ್ದಾಳೆ, ಅವರ ಕುಟುಂಬವನ್ನ ಯಾರು ನೋಡ್ಕೊಳ್ತಾರೆ, ಹಾಗೆ ಹೀಗೆ ನಿನ್ನನ್ನ ಗಲ್ಲಿಗೇರಿಸ್ತೀನಿ ಅಂತ ರಾಜ ಆಜ್ಞೆಯನ್ನ ಮಾಡ್ಬಿಡ್ತಾನೆ. ಯಾರು? ಅವಿವೇಕಿ ರಾಜ ಶ್ರೀಮಂತನಿಗೆ. ಸರಿ, ಏನ್ ಮಾಡೋದು? ಈಗ ಶ್ರೀಮಂತ ಏನಾದ್ರೂ ಮಾಡಿ ತನ್ನ ಬುದ್ಧಿವಂತಿಕೆಯನ್ನ ತೋರಿ ಅವನೇನ್ ಮಾಡ್ಬೇಕು, ಈಗ ತಪ್ಪಿಸ್ಕೋಬೇಕು. ನೋಡಿ, ಇಲ್ಲಿ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಕೇಳ್ತಾರೆ. ನಿಮ್ಗೆ 10 ಅಂಕಗಳಿಗೆ ಕೇಳಿದ್ರೆ, ತಮ್ಮ ತಮ್ಮ ಜೀವವನ್ನ ಉಳಿಸಿಕೊಳ್ಳಲು ಶ್ರೀಮಂತ, ಉಪ್ಪಾರ, ಅಕ್ಕಸಾಲಿಗ ಇವರೆಲ್ಲರೂ ಕೂಡ ಯಾವ ಯಾವ ಉಪಾಯಗಳನ್ನ ಹುಡುಕ್ತಾರೆ ಅಥವಾ ಯಾವ ಕಾರಣಗಳನ್ನ ಹೇಳ್ತಾರೆ ಅನ್ನೋದನ್ನ ವಿವರಿಸಿ ಅಥವಾ ಬರೆಯಿರಿ, ವಿಶ್ಲೇಷಿಸಿ, ತಿಳಿಸಿ ಅಂತ ಕೇಳ್ಬೋದು. ಈಗ ಇದು ಒಂದು ಪ್ರಶ್ನೆ ಅಂತ ಅನ್ಕೊಳ್ಳಿ, ಕೇಳ್ತಾರೆ. ಹಾಗಾಗಿ ಇಲ್ಲಿ ಪಾಯಿಂಟ್ ನಂಬರ್ 1ರಲ್ಲಿ ಏನಪ್ಪಾ ಅಂದ್ರೆ, ಈಗ ಕಳ್ಳ ಏನ್ ಮಾಡಿದಾನಪ್ಪ ಅಂದ್ರೆ, ಕಳ್ಳತನ ಮಾಡಕ್ ಹೋಗಿದ್ದಾನೆ. ಆಗ ಶ್ರೀಮಂತನ ಮನೆಯ ಗೋಡೆ ಬಿದ್ದು ಅವನು ಸಾವನ್ನಪ್ಪಿರ್ತಕ್ಕಂಥದ್ದು. 2ನೇ ಪಾಯಿಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಶ್ರೀಮಂತನನ್ನ ಗಲ್ಲಿಗೇರಿಸ್ಬೇಕು ಅಂತ ರಾಜ ತೀರ್ಮಾನ ಮಾಡಿದ್ದಾನೆ. ಆ ತೀರ್ಮಾನ ಮಾಡಿದಂತಹ ನಂತರ ಏನಾಗೋಯ್ತು, ಶ್ರೀಮಂತ ಈಗ ತನ್ನ ಬುದ್ಧಿವಂತಿಕೆಯನ್ನ ತಪ್ಪಿಸ್ಕೊಳ್ತಾನೆ. ಹೇಗೆ ಅಂದ್ರೆ, ಸ್ವಾಮಿ ನೀವ್ ಹೇಳ್ತಾ ಇರೋದು ಆಯ್ತು, ಸರಿ, ನನಗೆ ಅರಿವಾಯ್ತು. ಮಹಾಪ್ರಭು ತಮ್ಮಂತಹ ನ್ಯಾಯ ನಿಷ್ಠೂರ ರಾಜ್ಯದಲ್ಲಿ ನನ್ನಂತವರಿಗೆ ಅನ್ಯಾಯವಾಗುವುದು ತರವಲ್ಲ. ಯಾಕೆ ಅಂತಂದ್ರೆ, ಆ ಗೋಡೆ ಕಟ್ಟಿದವನು ನಾನಲ್ಲ. ನನ್ನ ಮನೆ ಇರ್ಬೋದು, ಆದ್ರೆ ಗೋಡೆ ಕಟ್ತವನು ನಾನಲ್ಲ. ಉಪ್ಪಾರ ಅಂದ್ರೆ ಮಣ್ಣು ಕೆಲಸ ಮಾಡುವವನು ಅಥವಾ ಮನೆಯನ್ನ ಕಟ್ತಕ್ಕಂತಹವನು ಆ ಗೋಡೆಯನ್ನ ಕಟ್ಟಿದ್ದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಗೋಡೆಗಳನ್ನ ಮಣ್ಣಿಂದ ಕಟ್ತಾ ಇದ್ರು. ಹಾಗಾಗಿ ಮಣ್ಣು ಕೆಲಸ ಮಾಡುವವನು ಆ ಉಪ್ಪಾರ ಗೋಡೆಯನ್ನ ಕಟ್ತವನು. ಹಾಗಾದ್ರೆ ಆ ಉಪ್ಪಾರನಿಗೆ ಶಿಕ್ಷೆ ಸಲ್ಬೇಕು ಅಂತ ಹೇಳ್ತಾನೆ. ಹೌದಲ್ವಾ ಅಂತ ಹೇಳಿ ರಾಜ ಏನ್ ಮಾಡ್ತಾನೆ, ನಿರ್ಧಾರ ಮಾಡಿ ಈಗ ಶ್ರೀಮಂತ ಮರಣದಂಡನೆಯಿಂದ ಇಲ್ಲಿ ಆಗುತ್ತಿದ್ದ ತಪ್ಪಿಸ್ಕೊಳ್ತಾನೆ. ಅದರಿಂದ ಏನ್ ಮಾಡ್ತಾನಪ್ಪ ಅಂತಂದ್ರೆ, ರಾಜ ಮತ್ತೆ ತನ್ನ ಸೇವಕರನ್ನ ಕರೆದೇ, ಆ ಉಪ್ಪಾರ ಎಲ್ಲಿದ್ದಾನೆ, ಅವನನ್ನ ಬಿಡ್ಬೇಡಿ, ಹೋಗಿ ಎಳ್ಕೊಂಬನ್ನಿ ಅವನನ್ನ ಅಂತ ಸರಿ ಹೇಳಿದ್ರು. ಈಗ ಉಪ್ಪಾರ ಬಂದ. ಈಗ ಉಪ್ಪಾರನಿಗೆ ಅರಿವಾಗೋಯ್ತು, ಓಹೋ, ಯಾಕೆ ಗೋಡೆಯನ್ನ ಸಡಿಲವಾಗಿ ಕಟ್ಟಿದ್ದೆ. ಈಗ ಆದ್ರಿಂದ ನೋಡಪ್ಪ, ಈಗ ಉಪ್ಪಾರ ಬಂದಿದ್ದಾನೆ. ಅದಕ್ಕೆ ರಾಜ ಏನ್ ಹೇಳ್ತಾ ಇದ್ದಾನೆ, ಅವಿವೇಕಿ ರಾಜ, ನೋಡು, ನೀನು ಗೋಡೆಯನ್ನ ಸಡಿಲವಾಗಿ ಕಟ್ಟಿದೀಯ, ಅದಕ್ಕಾಗಿ ನಿನಗೆ ಮರಣದಂಡನೆಯನ್ನು ವಿಧಿಸ್ತಾ ಇದೀನಿ ಅಂತ ಹೇಳ್ದ. ಸರಿ, ಏನ್ ಮಾಡೋದು? ಉಪ್ಪಾರ ತಬ್ಬಿಬ್ಬಾಗೋಗ್ತಾನೆ. ಈಗ ತಡ ಮಾಡಿದ್ರೆ ಅಪಾಯ ಗ್ಯಾರಂಟಿ ನನಗೆ. ಯಾಕೆಂದ್ರೆ ಇವನ್ ಮೊದ್ಲೇ ಅವಿವೇಕಿ ರಾಜ, ನನಗೆ ಮರಣದಂಡನೆಯನ್ನ ವಿಧಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು, ಸರಿ ನೋಡಿ ಸ್ವಾಮಿ, ನಾನು ಸಡಿಲವಾಗಿ ಗೋಡೆ ಕಟ್ಟಿದ್ದೇನೋ ನಿಜ, ಆದ್ರೆ ಅದಕ್ಕೆ ಕಾರಣ ಇದೆ. ಈ ಊರಿನ ನರ್ತಕಿ ಏನ್ ಮಾಡಿದ್ಲು, ನಾನು ಗೋಡೆ ಕಟ್ಟಬೇಕಾದ್ರೆ ಈ ರಸ್ತೆಯಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಾದು ಹೋಗಿದ್ಲು. ಇಲ್ಲ ಒಂದ್ ಕಡೆ ನಾನು ಅವಳ ಸೌಂದರ್ಯಕ್ಕೆ ಮನಸ್ಸೋತು. ಆ ಸಂದರ್ಭದಲ್ಲಿ ನನ್ನ ದೃಷ್ಟಿ ಅವಳ ಮೇಲೆ ಬಿದ್ದು ಎಲ್ಲ ಒಂದ್ ಕಡೆ ನಾನು ಗೋಡೆಯನ್ನ ಸಡಿಲವಾಗಿ ಕಟ್ಟಿದ್ದೆ ಅಂತ ಹೇಳ್ದೆ. ಇದಕ್ಕೆ ನಂದೇನ್ ಸ್ವಾಮಿ ತಪ್ಪು, ಆ ನರ್ತಕಿದೆ ಅಂತ ಹೇಳ್ದೆ. ಸರಿ, ಹಾಗಾದ್ರೆ ಏನ್ ಮಾಡ್ದ, ಇಲ್ಲಿ ಉಪ್ಪಾರ ತನ್ನ ಜೀವವನ್ನ ಉಳಿಸ್ಕೊಳ್ತಾನೆ. ಹಾಗೇನೆ ನೇರವಾಗಿ ಮತ್ತೆ ರಾಜ ಏನ್ ಮಾಡ್ತಾನೆ, ಹೋಗಿ ಆ ನರ್ತಕಿಯನ್ನ ಕರ್ಕೊಂಡು ಬನ್ನಿ. ಈಗ ಪಾಯಿಂಟ್ ನಂಬರ್ 3, ಈಗ ಪಾಯಿಂಟ್ ನಂಬರ್ 4 ಅಲ್ಲಿ ಈಗ ನರ್ತಕಿಯನ್ನ ಕರ್ಕೊಂಡು ಬನ್ನಿ
4ನೇ ಅಂಶದಲ್ಲಿ ಏನಪ್ಪಾ ಅಂದ್ರೆ ನರ್ತಕಿಯನ್ನ ಕರ್ಕೊಂಬನ್ನಿ. ಸರಿ, ನರ್ತಕಿ ಬಂದ್ಲು. ಈಗ ನರ್ತಕಿ ಏನ್ ಮಾಡ್ತಾಳೆ, ಇವಳು ಕೂಡ ಒಂದು ಉಪಾಯವನ್ನ ಇಲ್ಲಿ ಉಪಯೋಗಿಸ್ಬೇಕು ಅಥವಾ ತನ್ನ ಏನಾದ್ರೂ ಒಂದು ಕಾರಣವನ್ನ ಹೇಳ್ಬೇಕು. ಅದಕ್ಕೆ ಅವಳು ಏನ್ ಹೇಳ್ತಾಳೆ ಅಂತಂದ್ರೆ, ಪ್ರಭು, ಇಲ್ಲಿ ಉಪ್ಪಾರ ಗೋಡೆ ಕಟ್ಟುವುದರಲ್ಲಿ ನಾನು ಈ ರಸ್ತೆಯಲ್ಲಿ ಹೋಗಿದ್ದು ಸತ್ಯ, ಅವ್ನು ನೋಡಿದ್ದು ಸತ್ಯ. ಆದ್ರೆ ನಾನು ಯಾಕೆ ಬಂದೆ ಅಂತ ಅಂದ್ರೆ, ಅಕ್ಕ ಸಾಲಿಗನ ಹತ್ತಿರ ನಾನು ಒಡವೆಯನ್ನ ಇಲ್ಲಿ ಮಾಡಾಕಿದ್ದೆ. ಅವನು ಹೋಗ್ ಕೇಳಿದ್ರೆ ಇವತ್ ಬಾ, ನಾಳೆ ಬಾ, ನಾಡಿದ್ ಬಾ ಅಂತ ಹೀಗೇ ಸಬ್ಬು ಬೀಳ್ತಾ ಇದ್ದ. ಅದಕ್ಕೆ ನನ್ನ ಒಡವೆಯನ್ನ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೆ. ಇದ್ರಲ್ಲಿ ನಂದೇನ್ ತಪ್ಪಿದೆ? ಇದೆಲ್ಲಾ ತಪ್ಪು ಬಂದ್ಬಿಟ್ಟು ಅಕ್ಕ ಸಾಲಿಗಂದು ಅಂತ ಹೇಳ್ದ. ಸರಿ, ರಾಜ ಏನ್ ಮಾಡ್ದ, ಮತ್ತೆ ಪಾಯಿಂಟ್ ನಂಬರ್ 5ರಲ್ಲಿ ಅಕ್ಕ ಸಾಲಿಗನನ್ನ ಕರೀತಾನೆ. ಅಕ್ಕ ಸಾಲಿಗನನ್ನ ಕರ್ಕೊಂಡು ಬಂದ್ರು. ಅಕ್ಕ ಸಾಲಿಗನಿಗೆ ದಾರಿಲೇ ಎಲ್ಲ ವಿಷಯ ಗೊತ್ತಾಗೋಯ್ತು, ಈ ರೀತಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ. ಏನ್ ಮಾಡುದು, ಅಕ್ಕ ಸಾಲಿಗ ತನ್ನ ಜೀವವನ್ನ ಉಳಿಸಿಕೊಳ್ಳಲು ರಾಜನಿಗೆ ಹೇಳಿದ ಕಾರಣ ಏನು ಅಂತ ನಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಅದಕ್ಕೆ ಮುಂಚೆ ನಾನು ಪ್ರಶ್ನೆ ಹೇಳಿದ್ದೀನಿ, ಈಗ ಉತ್ತರ ನಾನು ನಿಮ್ಗೆ ತಿಳಿಸ್ತೀನಿ. ಅಕ್ಕ ಸಾಲಿಗ ಏನ್ ಹೇಳ್ತಾ ಇದ್ದಾನೆ, ಮಹಾಪ್ರಭು, ಈ ನರ್ತಕಿ ಆಭರಣವನ್ನ ನಾನು ಹೇಳಿದ ಸಮಯಕ್ಕೆ ಕೊಡಲಿಲ್ಲ ನಿಜ, ಆದ್ರೆ ಅದಕ್ಕೆ ಕಾರಣ ಇದೆ. ನೋಡಿ, ಇದ್ದಿಲು ಮಾರುವವನು ಸಕಾಲಕ್ಕೆ ನನಗೆ ಇದ್ದಿಲನ್ನ ಪೂರೈಸ್ಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಸರಿಯಾದ ಸಮಯಕ್ಕೆ ಆ ಊರಿನ ನರ್ತಕಿಗೆ ಒಡವೆಯನ್ನ ಕೊಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಇದಕ್ಕೆ ಇದ್ದಿಲಿನ ಮಾರುವ ಒಂದೇ ತಪ್ಪು, ನಂದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅಕ್ಕ ಸಾಲಿಗ ಹೇಳ್ದ, ಅದಾದ್ಮೇಲೆ ಸರಿ ಹೌದಾ ಅಂತ ಹೇಳಿ ಈಗ ಇದ್ದಿಲು ಮಾರುವವನನ್ನ ಕರ್ಕೊಂಡು ಬಂದ್ರು. ಏನ್ ಪಾಪ ಬಂದಿದ್ದಾನೆ ಅವನು, ಬಡಪಾಯಿ, ಅವನು ಹೇಗಿದ್ದಾನೆ ನೋಡೋದಕ್ಕೆ ಅಂತಂದ್ರೆ, ನೋಡಿ, ನಿಮ್ಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ಇದ್ದಿಲು ಮಾರುವವನು ಹೇಗಿದ್ದ, ಅವನು ಸಾವಿನಿಂದ ಹೇಗೆ ಪಾರಾಗ್ತಾನೆ ಅಂತಕ್ಕಂಥದ್ದು, ಅಥವಾ ಮರಣದಂಡನೆಯಿಂದ ಹೇಗೆ ಪಾರಾಗ್ತಾನೆ ಎನ್ನುವಂತಹ ಪ್ರಶ್ನೆಯನ್ನ ಖಂಡಿತ ಕೇಳ್ತಾರೆ. ಯಾಕೆಂದ್ರೆ ನಾನು ಪ್ರತಿಯೊಂದು ಪ್ರಶ್ನೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ. ಸರಿ, ಅವನು ಏನ್ ಮಾಡ್ತಾನೆ ಪಾಪ, ಹೇಗಿದ್ದ ಇದ್ದಿಲು ಮಾರೋನು ಅಂದ್ರೆ, ಪಾಪ ಅವನೊಂಥರ ಅರೆ ಹುಚ್ಚನ್ ತರ ಇದ್ದಾನೆ ಮೊದ್ಲೇನೆ. ನೋಡಿ, ಇಲ್ಲಿ ಪೆಂಟಯ್ಯನ ಅಂಗಿ ಅಂತ ಒಂದು ಕವಿತೆಯಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಅವನ ಬಟ್ಟೆ ಎಲ್ಲವೂ ಕೂಡ ಇದ್ದಿಲು ಮನ ಕಪ್ಪುಗಾಗೋಗಿದೆ ಅವನ ಬಟ್ಟೆ. ಬೆಳಗ್ಗೆ ಎದ್ರೆ ಅವನು ಇದ್ದಿಲು ಮಾರ್ತಕ್ಕಂಥವನು. ಹಾಗೇನೆ ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಬಡಕಲು ಶರೀರ, ಇದ್ದಿಲು ವರ್ಣದ ಒಂದು ಕಪ್ಪು ಮುಖ, ಹೀಗೆ ಬಟ್ಟೆ ಎಲ್ಲವೂ ಕೂಡ ಕಪ್ಪು, ಹೀಗೆ ಇರ್ಬೇಕಾದಂತ ಸಂದರ್ಭ ರಾಜರು ಅವನನ್ನ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದಾದ್ಮೇಲೆ ರಾಜ ಏನ್ ಮಾಡ್ತಾ, ಇಲ್ಲಿ ಸೇವಕರು ಕರ್ಕೊಂಡ್ ಬಂದ್ಮೇಲೆ ರಾಜ ಏನ್ ಮಾಡ್ತಾ ಇದ್ದಾನೆ, ಅವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಪ್ಪಾ ನೀನ್ ಈ ತರ ಮಾಡ್ದೆ, ಏನು ಎತ್ತ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾನೆ, ಉತ್ತರ ಕೊಡೋದಕ್ಕೆ ಪಾಪ ಅವನು ಯೋಗ್ಯವೆಂದು ತೀರ್ಮಾನಿಸಿದ ರಾಜನಿಗೆ ಅಲ್ಲಿ ಗಲ್ಲುಗಂಬಕ್ಕೆ ಈಗ ಅವನನ್ನ ಸೇವಕರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಅಜ್ಞಾನಿ ಮಂತ್ರಿ ಬಂದನು. ಅಯ್ಯೋ, ಎಂತಹ ಇಲ್ಲಿ ಇದ್ದಿಲು ಮಾಡುವವನು ಸುದೈವವೋ ಅಥವಾ ಅವನ ಅದೃಷ್ಟನೋ ಗೊತ್ತಿಲ್ಲ, ಅಜ್ಞಾನಿ ಮಂತ್ರಿ ಬಂದು ಅವನನ್ನ ಸಾವಿನ ದವಡೆಯಿಂದ ಕಾಪಾಡ್ತಾನೆ. ಯಾಕೆಂದ್ರೆ, ಮಹಾಪ್ರಭು, ಇದೇನು ನೀವು ಎಂತಹ ವ್ಯಕ್ತಿ, ಇವನ್ ಯಾವನು ಇದ್ದಿಲು ವರ್ಣದವನು, ನರಪೇತಲ, ಈ ಇಂತಹವನನ್ನ ನಮ್ಮ ರಾಜರು ಗಲ್ಲಿಗೇರಿಸುವುದು ಅಂದ್ರೆ ಹೇಗೆ? ಯಾರು ದಷ್ಟಪುಷ್ಟವಾಗಿ ಕೊಬ್ಬಿರ್ತಕ್ಕಂತಹವನ್ನ ಗಲ್ಲಿಗೇರಿಸಿದ್ರೆ ಚಂದ. ಈ ಗಲ್ಲಿಗೂ ಒಂದು ಎಲ್ಲ ಒಂದ್ ಕಡೆ ಒಂದು ಶೋಭೆ. ಹೋಗಿ ಇವನನ್ನ ನೀವು ಗಲ್ಲಿಗೇರಿಸ್ತಾ ಇದ್ರಲ್ಲ, ಛೇ ಪಾಪ ಈ ಬಡಪಾಯಿನ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ರಾಜನಿಗೆ ಮತ್ತೆ ಗಲ್ಲಿಗೇರಿಸ್ಲೇಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಹೋಗಿ ಮತ್ತೆ ಸೇವಕರನ್ನ ಕರೆದು ಆ ಇದ್ದಿಲು ಮಾರುವವನ ಬಿಟ್ಟಾದ್ಮೇಲೆ ಸೇವಕರನ್ನ ಕರೆದು, ಹೋಗಿ ನನ್ನ ನಗರದಲ್ಲಿ, ನನ್ನ ಪಟ್ಟಣದಲ್ಲಿ, ಅವಿವೇಕಿ ರಾಜನ ಪಟ್ಟಣದಲ್ಲಿ ಯಾರಾದ್ರೂ ದಷ್ಟಪುಷ್ಟವಾಗಿ ಕೊಬ್ಬಿರ್ತಕ್ಕಂತಹ ವ್ಯಕ್ತಿಯನ್ನ ಹೋಗಿ ಎಳ್ಕೊಂಡ್ ಬನ್ನಿ ಅಂತ. ಸರಿ, ಇನ್ನೇನ್ ಮಾಡಿದ್ರು, ಸೇವಕರು ಬಂದ್ ನೋಡ್ತಾರೆ, ಧರ್ಮಶಾಲೆಯಲ್ಲಿ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಾನೆ. ಯಾರು? ಶಿಷ್ಯ. ಏನ್ ದಷ್ಟಪುಷ್ಟವಾಗಿ ಕಾಸಿಗೊಂದು ಸೇರ್ ಸಿಕ್ತು ಅಂತ ಹೇಳಿ ತಿಂದು ತೇಗಿ ಮೈಯನ್ನ ಬೆಳೆಸ್ಕೊಂಡು ಕೊಬ್ಬಿ ದಷ್ಟಪುಷ್ಟವಾಗಿರ್ತಕ್ಕಂತಹ ದುಂಡು ಶರೀರದವನನ್ನ ಕರ್ಕೊಂಡ್ ಬರ್ತಾರೆ. ಶಿಷ್ಯನನ್ನ ಕರ್ಕೊಂಡ್ ಬಂದಾದ್ಮೇಲೆ ಕೊನೆಗೆ ಏನ್ ಮಾಡೋದು, ಅಂತೂ ಇಂತೂ ಏನ್ ಹಿಂಗಾಗೋಯ್ತಲ್ಲ ಗುರುವೇ ಅಂದಾಗ, ಅದೇ ಅಪ್ಪ, ಕಾಸಿಗೊಂದ್ ಸೇರು,
ಕಾಸಿಗೊಂದ್ ಸೇರಪ್ಪ ಇದು ಅಂದ್ರು. ಆಗ ಏನ್ ಮಾಡೋದು ಶಿಷ್ಯ ಆ ಕಡೆ ಈ ಕಡೆ ಕಂಡ್ಬಿಡ್ತಾ ಇದ್ದಾನೆ. ಕೊನೆಗೆ ಅಲ್ಲಿ ಎಲ್ಲ ಒಂದ್ ಕಡೆ ಶಿಷ್ಯನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತ ಶಿಷ್ಯನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಸನ್ಯಾಸಿ ಶಿಷ್ಯನ ಕಿವಿಯಲ್ಲಿ ಒಂದು ಉಪಾಯವನ್ನ ಹೇಳಿದ್ರು. ಸರಿ, ಅದೇ ರೀತಿ ಆ ಸನ್ಯಾಸಿ ಹೇಳಿದಂತಹ ಉಪಾಯದಂತೆನೆ ಇವನೇನ್ ಮಾಡ್ತಾನಪ್ಪ ಅಂತಂದ್ರೆ, ಆಯ್ತು ನೀವು ಹೇಳ್ದ ಹಾಗೇನೆ ನಾನು ಕೇಳ್ತೀನಿ. ನೋಡಿ, ಇಲ್ಲಿ ಒಂದು ಪ್ರಶ್ನೆ ನಮಗ್ ಕೇಳ್ಬೋದು. ಶಿಷ್ಯ ಮತ್ತು ಸನ್ಯಾಸಿಯ ಉಪಾಯವನ್ನ ವಿವರಿಸಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಶಿಷ್ಯ ಇಲ್ಲಿ ಎಲ್ಲ ಒಂದ್ ಕಡೆ ಶಿಷ್ಯ ಗಲ್ಲಿಗೇರಿಸಬೇಕಾಗಿರ್ತಕ್ಕಂತಹ ಇಲ್ಲಿ ಎಲ್ಲ ಒಂದ್ ಕಡೆ ಆ ಶಿಷ್ಯನನ್ನ ಎಲ್ಲ ಒಂದ್ ಕಡೆ ಗುರುಗಳು ಯಾವ ರೀತಿ ಉಳಿಸಿದ್ರು ಅಂತಕ್ಕಂಥದ್ದು, ಗಲ್ಲಿಗೇರಬೇಕಾಗಿರ್ತಕ್ಕಂತಹ ಶಿಷ್ಯನನ್ನ ಯಾವ ರೀತಿ ತಮ್ಮ ಉಪಾಯದಿಂದ ಗುರುಗಳು ಪಾರು ಮಾಡ್ತಾರೆ ಎನ್ನುವಂತಹ ಸಂದರ್ಭವನ್ನು ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಸನ್ಯಾಸಿ ಇಲ್ಲಿ ಎಲ್ಲ ಒಂದ್ ಕಡೆ ರಾಜನಾದಂತಹ ಸಂದರ್ಭವನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ಇಲ್ಲಿ ಶಿಷ್ಯ ಮಂತ್ರಿಯಾದ ಸಂದರ್ಭವನ್ನ ಬರೆಯಿರಿ ಅಂತ ಕೇಳ್ಬೋದು. ಇಷ್ಟು ಪ್ರಶ್ನೆಗಳು ಇಲ್ಲಿ ಬರ್ತವೆ. ಸರಿ, ಈಗ ಏನ್ ಮಾಡೋದು? ಗಲ್ಲಿಗೇರಿಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಗಲ್ಲಿಗೇರಿಸುವ ಸುದ್ದಿ ಏನು ಜನರಿಗೆಲ್ಲ ಗೊತ್ತಾಗಿದೆ. ಜನರೆಲ್ಲ ಬಂದು ಅಲ್ಲಿ ಸೇರ್ಕೊಂಡ್ಬಿಟ್ರು. ಸರಿ, ಏನ್ ಮಾಡುದು? ಇದ್ದಕ್ಕಿದ್ದ ಹಾಗೆ ಸನ್ಯಾಸಿ ಬಂದು, ಮೊದ್ಲೇ ಸನ್ಯಾಸಿ ಮತ್ತೆ ಶಿಷ್ಯ ಇಬ್ರು ಕೂಡ ಮಾತಾಡ್ಕೊಂಡಿದ್ದಾರೆ. ಸನ್ಯಾಸಿಗಳು ಬಂದ್ಬಿಟ್ಟು ರಾಜನ್ ಕೈ ಮುಗಿದು, ಪ್ರಭು ದಯಮಾಡಿ ನನ್ನನ್ನ ಮೊದಲು ಗಲ್ಲಿಗೇರಿಸಿ. ಇಲ್ಲ, ಮಂತ್ರಿ ಏನ್ ಮಾಡ್ತಾ ಇದ್ದಾನೆ, ಇಲ್ಲೆಲ್ಲ ಒಂದ್ ಕಡೆ ಶಿಷ್ಯ ಏನ್ ಮಾಡ್ತಾ ಇದ್ದಾನೆ, ನಾ ಮುಂದು ತಾ ಮುಂದು ಅಂತ ಇಲ್ಲಿ ಎಲ್ಲ ಒಂದ್ ಕಡೆ ಸನ್ಯಾಸಿ ಮತ್ತೆ ಶಿಷ್ಯ ಪೈಪೋಟಿ. ಯಾಕೆಂದ್ರೆ ನನ್ನನ್ ಗಲ್ಲಿಗೇರಿಸಿ ನನಗ್ ಮರಣದಂಡ ವಿಧಿಸಿ ಅಂತ ಇಬ್ರು ಪೈಪೋಟಿ ಮಾಡ್ತಾ ಇದ್ದಾರೆ. ಸರಿ, ಶಿಷ್ಯ ಇಲ್ಲ, ಸಾಧ್ಯವಿಲ್ಲ ನಾನು. ಹಾಗಾದ್ರೆ ಏನು ಇದರ ಒಳ ಅರ್ಥ ಏನು, ಇದರ ರಹಸ್ಯವೇನು ಅಂತ ಹೇಳಿದಾಗ, ಆಗ ಮೊದಲೇ ಉಪಾಯವನ್ನ ಮಾಡಿದ್ದಾರೆ ಇಲ್ಲಿ ಶಿಷ್ಯ ಮತ್ತೆ ಸನ್ಯಾಸಿ. ಅದರಂತೆ ಈಗ ಏನಾಗ್ತಾ ಇದೆ ಅಂದ್ರೆ, ಅವಿವೇಕಿ ರಾಜ ಮತ್ತೆ ಅಜ್ಞಾನಿ ಮಂತ್ರಿಗೆ ಭಯ ಆಗೋಯ್ತು, ಏನಪ್ಪಾ ಇದು ಅಂತ. ಹಾಗಾದ್ರೆ ಇಲ್ಲಿ ಸನ್ಯಾಸಿಯ ಒಂದು ಉಪಾಯ ಎಲ್ಲೋ ಒಂದ್ ಕಡೆ ಫಲವನ್ನ ಕೊಡ್ತು ಅನ್ನೋ ರೀತಿಯಲ್ಲಿ, ಅದಕ್ಕೆ ಪ್ರಭು ಈ ದಿನ ಯಾರಾದ್ರೂ ಮೊದಲು ಗಲ್ಲಿಗೇರಿ ಸಾಯುವವರೋ ಅವರು ಮುಂದಿನ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿ ರಾಜರಾಗುತ್ತಾರೆ ಅಂತ ಇರುವಂತಹ ಒಂದು ಸತ್ಯ ಇದು ಅಂತ ಹೇಳಿ ಉಪಾಯದ ರಹಸ್ಯವನ್ನ ಇಲ್ಲಿ ಹೇಳ್ತಾರೆ. ಹೇಳ್ದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಈಗ ಯಾರು ಮೊದಲು ಇಲ್ಲಿ ಎಲ್ಲ ಒಂದ್ ಕಡೆ ಮರಣದಂಡನೆಗೆ ಗುರಿ ಆಗ್ತಾರ ಅವರು ನಿಮ್ಮ ಮಗನಾಗಿ ಹುಡ್ತಾರೆ ಅಂತ. ಸರಿ, ಇದಾದ್ಮೇಲೆ ಹೌದಾ, ಶಿಷ್ಯ ಗುರುವಿನ ಬಗ್ಗೆ ಸ್ವಲ್ಪವೂ ಗೌರವ, ನೋಡಿ ಅವನು ಗುರು ಅಂತ ಅನ್ನುವಂತಹ ಒಂದು ಗೌರವನೇ ಇಲ್ಲ, ನೋಡಿ ಹೇಗಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ತುಂಬಾ ವೀರಾವೇಶದಿಂದ ಸನ್ಯಾಸಿ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನ ಹೌದು ಇವ್ರು ಆಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಾಟಕ ಅಂತ ಗೊತ್ತಿಲ್ದಲೆ ರಾಜ ಹೌದು ಹಾಗೆ ಹೀಗೆ ಅಂತ ಅವಿವೇಕಿ ರಾಜನ ತಲೆಯಲ್ಲಿ ತಕ್ಷಣ ಒಂದು ಮಿಂಚು ಅಂದ್ರೆ ಒಳಿತು. ಏನಂದ್ರೆ, ಇಲ್ಲಾ ಮಂತ್ರಿ, ನೋಡಿದ್ಯಾ ಈ ಗುರು ಶಿಷ್ಯರ ತಂತ್ರ ಅಥವಾ ಈ ಗುರು ಶಿಷ್ಯರ ಕುತಂತ್ರ ಹೇಗಿದೆ ಅಂತಕ್ಕಂಥದ್ದು. ನನ್ನ ತರುವಾಯ ಇನ್ನೊಬ್ಬರೇಕೆ ರಾಜನಾಗಬೇಕು? ನೋಡಿ, ಎಲ್ಲ ಒಂದ್ ಕಡೆ ಮುಳ್ಳಿನಿಂದನೇ ತೆಗಿಬೇಕು ಅಂತಕ್ಕಂತಹ ಇಲ್ಲಿ ಎಲ್ಲ ಒಂದ್ ಕಡೆ ಸನ್ಯಾಸಿ ಮಾಡಿರ್ತಕ್ಕಂಥ ಉಪಾಯವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಮೂರ್ಖತನದಿಂದಲೇ ಗೆಲ್ಬೇಕು ಅನ್ನುವಂತಹ ಒಂದು ಉಪಾಯವನ್ನ ಈ ಒಂದು ಕಥೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಈಗ ಏನ್ ಮಾಡಿದ್ರು ನೋಡಿದ್ರ, ಇಲ್ಲಿ ರಾಜ ಮಾತಾಡ್ಕೊಂಡು, ನೋಡಿ ನಾನೊಬ್ನೇ ರಾಜನಾಗಿರ್ಬೇಕು ಅಂತಕ್ಕಂಥ ಒಂದು ಸ್ವಾರ್ಥತೆ ಆಗಿರ್ಬೋದು, ಇಲ್ಲಿ ಎಲ್ಲ ಒಂದ್ ಕಡೆ ನಾನೇ ನನ್ನ ಮಗನಾಗಿ ಹುಟ್ಟಿ ಮತ್ತೆ ನಾನೇ ರಾಜನಾಗುತ್ತೇನೆ ಅನ್ನುವಂತಹ ಅವಿವೇಕಿ ರಾಜನ ಮಾತುಗಳು. ಅದಕ್ಕೆ ನನ್ನನ್ನೇ ಮೊದಲು ಗಲ್ಲಿಗೇರಿಸಿ ಅಂತ ಹೇಳ್ತಕ್ಕಂಥದ್ದು. ಆ ನಂತರ ಮಂತ್ರಿ ಏನ್ ಮಾಡ್ತಾನೆ, ನಾನೇನ್ ಕಡಿಮೆ, ನಾನು ಇಲ್ಲಿ ಅಜ್ಞಾನಿ ತಾನೆ ಅಂತ ಹೇಳಿ ನಾನೇನ್ ಕಡಿಮೆ ಅಂತ ಹೇಳಿ ಅವನು ನಂತರ ನನ್ನನ್ನ ಗಲ್ಲಿಗೇರಿಸಿ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ನಮ್ಮ ತಮ್ಮ ರಾಜರೇ ಮುಂದಿನ ಜನ್ಮದಲ್ಲಿ ರಾಜರಾಗುವುದಾದರೆ ನಾನು ಮುಂದಿನ ಜನ್ಮದಲ್ಲಿ ಮಂತ್ರಿ ಆಗುತ್ತೇನೆ ಅಂತ ಹೇಳಿ ರಾಜನ ತರುವಾಯ ಮಂತ್ರಿಯು ಕೂಡ ಗಲ್ಲಿಗೇರಿಸ್ತಾರೆ. ಆದ್ರೆ ಅವಿವೇಕಿ ರಾಜ ಮತ್ತು ಅಜ್ಞಾನಿ ಮಂತ್ರಿ ಇಬ್ರು ಕೂಡ ಸಾವನ್ನಪ್ತಾರೆ. ಸಾವನ್ನಪ್ಪಂತಹ ಸಂದರ್ಭದಲ್ಲಿ ಈಗ ಸತ್ತೋದ್ರು. ಹಾಗೆ ಸನ್ಯಾಸಿ ಈಗ ಏನ್ ಮಾಡಿದಾರಪ್ಪ ಅಂದ್ರೆ ರಾಜನಾದ. ಹಾಗೆ ಶಿಷ್ಯ ಈಗ ಈ ರಾಜ್ಯದ ಮಂತ್ರಿಯಾಗಿ
ಇಲ್ಲಿ ಎಲ್ಲ ಒಂದ್ ಕಡೆ ಜನರು ಸುಖವಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇದಿಷ್ಟು ಕಾಸಿಗೊಂದು ಸೇರು ಅನ್ನುವಂತಹ ಜಾನಪದ ಕಥೆಯ ಒಂದು ಸಾರಾಂಶವಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ, ನೋಡಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನಿಮ್ಗೆ ಅಂತಂದ್ರೆ, ನೋಡಿ ಶಿಷ್ಯನಿಗೆ ಅಂಗಡಿ ಬೀದಿಯಲ್ಲಿ ಬರುವಾಗ ಬಂದ ಅನುಮಾನವೇನು? ಕಳ್ಳ ಸತ್ತ ಬಗೆ ಅಥವಾ ಕಳ್ಳ ಸತ್ತ ಪ್ರಸಂಗವನ್ನ ಬರೆಯಿರಿ ಅಂತಕ್ಕಂಥದ್ದನ್ನ ಕೇಳ್ಬೋದು. ಇದ್ದಿಲು ಮಾರುವವನು ಸಾವಿನಿಂದ ಪಾರಾದ ಬಗೆ, ಹಾಗೇನೆ ಇದಿಲು ಮಾರುವವನ ರೂಪ ಹೇಗಿತ್ತು ಅಂತಕ್ಕಂಥದ್ದು, ಸನ್ಯಾಸಿ ಮತ್ತು ಶಿಷ್ಯನ ಉಪಾಯ ಅಥವಾ ಸನ್ಯಾಸಿ ಮತ್ತು ಶಿಷ್ಯನ ಕುತಂತ್ರ ಅಂತಕ್ಕಂಥದ್ದು, ಅಥವಾ ತಮ್ಮ ತಮ್ಮ ಜೀವ ಉಳಿಸಿಕೊಳ್ಳಲು ಶ್ರೀಮಂತ ಉಪ್ಪಾರ ಮತ್ತು ಅಕ್ಕಸಾಲಿಗ ಹೇಳಿದ ಕಾರಣಗಳೇನು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ನಿಮ್ಗೆ ಕಾಸಿಗೊಂದು ಸೇರು ಈ ಒಂದು ಕಥೆಯ ಸ್ವಾರಸ್ಯವನ್ನ ವಿವರಿಸಿ ಅಥವಾ ಬರೆಯಿರಿ, ತಿಳಿಸಿ ಎನ್ನುವಂತಹ ವಿಚಾರವನ್ನ ಕೇಳ್ಬೋದು. ಇದಿಷ್ಟು ಈ ಒಟ್ಟಾರೆ ಈ ಕಾಸಿಗೊಂದು ಸೇರು ಅನ್ನುವಂಥ ಜಾನಪದ ಕಥೆಯ ಒಟ್ಟು ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.